ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಹಿರಿಯ ಅಧಿಕಾರಿಗಳು ಭೇಟಿ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಆರ್ಟಿಒ ಕಚೇರಿಗೆ ಹಿರಿಯ ಅಧಿಕಾರಿಯಾದ ಓಂಕಾರೇಶ್ವರಿ ಜಂಟಿ ಆಯುಕ್ತರು ಭೇಟಿ ನೀಡಿ ದಕ್ಷತೆ ಮತ್ತು ಸಾರ್ವಜನಿಕರ ಸೇವೆಯನ್ನು ಹೆಚ್ಚಿಸುವುದು ಎಂದು ಹೇಳಿದರು. ಕಚೇರಿಯಲ್ಲಿ ಕಾರ್ಯಚಟುವಟಿಕೆಯನ್ನು ಪರಿಶೀಲಿಸಲು ಮತ್ತು ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಲು ಭೇಟಿ ನೀಡಿದರು. ಹಿರಿಯ ಅಧಿಕಾರಿ ನಂತರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು. ಅವರ ಕಾಳಜಿಗಳನ್ನು ಆಲಿಸಿದರು ಮತ್ತು ಸೇವೆಯ ವಿತರಣೆಯನ್ನು ಸುಧಾರಿಸಲು ಮಾರ್ಗದರ್ಶನವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಹಾಗೂ ರೈತರಾದ ಯಲ್ಲಪ್ಪ ದೊಡ್ಡಮನಿ ಅವರು ಆರ್ಟಿಒ ಕಚೇರಿಗೆ ಬಂದು ತಮ್ಮ ಅಹವಾಲನ್ನ ಮೇಲಾಧಿಕಾರಿಗಳಿಗೆ ಕೊಡಲು ಬಂದಿದ್ದರು. ಆ ವೇಳೆ ಆರ್ಟಿಒ ಮೇಲೆ ಆಕ್ರೋಶಗೊಂಡ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಚಿತ್ರೀಕರಣ ಮಾಡುತ್ತಿದ್ದರು. ಹಿರಿಯ ಅಧಿಕಾರಿ, ನೀವು ಕಚೇರಿಯಲ್ಲಿ ವಿಡಿಯೋ ಮಾಡಬೇಡಿ, ಆದರೂ ತಕ್ಷಣದಲ್ಲಿ ಮಾಧ್ಯಮದವರು ಚಿತ್ರೀಕರಣವನ್ನ ನಿಲ್ಲಿಸಿದರು. ನಂತರ ಸುಭಾಷ್ ಗೋಡ್ಕೆ ಅವರು ಆರ್ಟಿಒ ವಿರುದ್ಧ ಆರೋಪಿಸಿದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹಿರಿಯ ಅಧಿಕಾರಿಯಾದ ಓಂಕಾರೇಶ್ವರಿ ಅವರು ಮಾಧ್ಯಮದವರು ಹೊರಗೆ ಹೋಗಿ ಮತ್ತು ಇವರ ಮೊಬೈಲ್ಗಳನ್ನು ಚೆಕ್ ಮಾಡಿ ಅಂತ ಹೇಳಿದರು. ಸ್ಥಳದಲ್ಲಿ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿ ವಾಹಿನಿಯ ಸಂಪಾದಕರಾದ MK ಯಾದವಾಡ್ ಅವರು ಆಕ್ರೋಶಗೊಂಡು ಎಲ್ಲರೂ ಹೊರಗೆ ಬನ್ನಿ ಅಂತ ಎಲ್ಲರನ್ನ ಕರೆದುಕೊಂಡು ಬಂದರು. ಮಾಧ್ಯಮದ ಜೊತೆಗೆ ಜನಪರ ಟ್ರಸ್ಟ್ನ ಅಧ್ಯಕ್ಷ ಸುಭಾಷ್ ಗೋಡ್ಕೆ ಅವರು ಬಂದು ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ಮಾಧ್ಯಮದವರಿಗೆ ಅವಮಾನ ಮಾಡಿದ್ದಾರೆ ಎಂದು ಧರಣಿಯನ್ನ ಕುಳಿತರು. ನಂತರ ರಾಮದುರ್ಗದ PSI ಸುನೀಲ್ ಕುಮಾರ್ ನಾಯಕ್ ಸ್ಥಳಕ್ಕೆ ಬಂದು ಎಲ್ಲರನ್ನ ಸಮಾಧಾನಪಡಿಸಿದರು. ನಂತರ ಹಿರಿಯ ಅಧಿಕಾರಿಯಾದ ಓಂಕಾರೇಶ್ವರಿ ಅವರು ಬಂದು ನಾನು ಆ ಥರ ಏನೂ ಹೇಳಿಲ್ಲ ಎಂದು ಉಡಾಫೆ ಉತ್ತರ ನೀಡಿ ಜಾರಿಕೊಂಡರು. ಏನು ಉಳಿದ ಹೊರಗೆ ಸೇರಿ ಪ್ರೆಸ್ ಮೀಡಿಯಾದವ್ರ ಮೊಬೈಲ್ ಚೆಕ್ ಮಾಡಿ ವಿಡಿಯೋ ಮಾಡ್ಬೇಡ್ರಿ, ಮೊಬೈಲ್ ಚೆಕ್ ಮಾಡಿ. ಆಮೇಲೆ ಮಾತಲ್ಲಿ ಅವ್ರ ನಾವು ವಿಡಿಯೋ ಮಾಡೋ ಮುಂದೆ ಬೇಡ ಅಂತಂದ್ರೆ ನಾವು ಬಂದ್ ಮಾಡಿ ಏನಾಗ್ತೋ ನೀವು ಮಾತಾಡೋದ್ ಹೆಚ್ಚಿಗೆ ಮಾತಾಡಿದ್ರೆ ಬೇರೆ ಈಗ 2-3 ಸಲ ಈಗ ನಾವು ಅವ್ರಿಗೆ ಭೇಟಿ ಆಗೋದು ಈಗ ಅಲ್ಲಿ ಬರೋದಲ್ರಿ. ಅದನ್ನ ಹೇಳ್ತೀವಿ ಸರ್, ನಾ ಪ್ರಶ್ನೆ ಮಾಡ್ತೀವಿ, ನಾನು ನಿಮ್ಗೆ ಆಗಲೇ ಒಂದು ಪ್ರಶ್ನೆ ಕೇಳಿದ್ ನೀವು ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಅದಕ್ಕೂ ಆಗಲೇ ಕೇಳಿದ್ದ ಕೊಡ್ಲಿಲ್ಲ ನೀವು ಅದಕ್ಕೆ ಸರ್ ಅವರು ಏನ್ ಮಾಡಿದೀವಿ ನೀವು ಇದ್ರಲ್ಲಿ ಮುಂದೆ ಅದೇ ಆ ಮಾತು ಯಾಕಂದ್ರೆ ಗೌರವ ಐತಿ ಹೇಳಿದ ಅರ್ಥ ಮಾಡ್ಕೊಳ್ಳಿ. ಬರ್ಲಿ ಇನ್ನೊಂದು ಅರ್ಧ ತಾಸು ನೋಡ್ತೀವಿ. ಬರ್ಬೇಕು ಅವ್ರ ಇಲ್ಲಿ ಅಲ್ಲ, ನೀವು ಬರಬೇಡ, ವಿಡಿಯೋ ಬೇಡ ಅಂತಂದ್ರೆ ನಾವು ಬಂದ್ ಮಾಡಿದೀವಿ. ಮಾತು ಯಾಕೆ ಅನ್ಬೇಕು ನಮಗೆ? ಸರ್ ಒಳಗೆ ಬರಬೇಡ ಅಂದ್ರೆ ಒಳಗೆ ಹೆಂಗ್ ಬರ್ತಾರೆ ಸರ್? ಅವ್ರನ್ನ ಕರೀರಿಲ್ಲ. ಇನ್ಸ್ಪೆಕ್ಷನ್ ಆಗಿ ನಾವು ಎವ್ರಿ ಮಂತ್ ನಾನು ಆಫೀಸ್ಗಳಿಗೆ ಹೋಗ್ತೇನೆ ನನ್ನ ವಿಭಾಗದಲ್ಲಿ. ಅದೇ ರೀತಿಯಾಗಿ ಅಂತ ಹೇಳಿ ಇವತ್ತು ರಾಮದುರ್ಗಕ್ಕೆ ಬಂದೆ. ನಾನು ಕಂಡಂಗೆ ತುಂಬ ಅಹವಾಲುಗಳಿದ್ದಾವೆ ಎಲ್ಲ ಥರದಲ್ಲೂ. ಇವನ್ ಆಫೀಸಲ್ಲಿ DL ಟೆಸ್ಟಿಂದ ಹಿಡಿದು FC ನೋಡೋದ್ರಿಂದ ಹಿಡಿದು ಮತ್ತು ಆಫೀಸಲ್ಲಿ ಫೈಲ್ಸ್ ಪುಟಪ್ ಮಾಡುವಂಥದ್ದು, DS ಇದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದಕ್ಕೆ ನಾನು ಈಗ ಏನು ಹೇಳಿದ್ದೀನಿ ಅಂದರೆ ನಿಮ್ಮ ಹತ್ರನೂ ಎಲ್ಲರ ಹತ್ರನೂ ಮಾತಾಡಿದ್ದೇನೆ. ಎವ್ರಿ ವೀಕು ನಮ್ಮಲ್ಲಿ ಜನಸ್ಪಂದನ ಸಭೆ ಅಂತ ಮಾಡಬೇಕಾಗಿದೆ ಅಂತ ಸರ್ಕಾರದ ನಿರ್ದೇಶನ ಇದೆ. ಎವ್ರಿ ಮಂಗಳವಾರ ಟ್ಯೂಸ್ಡೇಸ್ ಮಾಡಬೇಕು ಅಂತ. ಈಗ ಇವತ್ತೇ ಮಂಗಳವಾರ ಆಗಿರೋದ್ರಿಂದ ಅವರಿಗೆ ನಾಳೆ ನಿಮ್ಗಳಿಗೆ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ನಾಳಿದ್ದು ಗುರುವಾರ ಫಸ್ಟ್ ಜನಸ್ಪಂದನ ಸಭೆ ಮಾಡ್ತಾರೆ. ಅದಾದಮೇಲೆ ಮಂಗಳವಾರದ ಅಂತ ಹೋಗ್ತಾರೆ. ನಾನು ಹೇಳಿದ್ದೀನಿ ಏನೇನು ಅಹವಾಲುಗಳು ಬರುತ್ತೆ ಅದನ್ನೆಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಒಂದೊಂದಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ. ಮತ್ತು ಒಂದು ಹಂತಕ್ಕೆ ಈಗ ನಿಮ್ಮ ಇಷ್ಟ ಅಹವಾಲೆಲ್ಲ ಇಟ್ಕೊಂಡು ನಾವು ಹಂಗೆ ಮುಂದುವರೆದ್ರೆ ಅದರ ಉಪಯೋಗ ಇರಲ್ಲ.
ಅದಕ್ಕೆ ನಾನು ಬೇರೆ ಥರದಲ್ಲಿ ಚೆಕ್ಔಟ್ ಮಾಡ್ಕೊಂಡಿಟ್ಟು ಮುಂದಿನ ಫೆಬ್ರವರಿ ಸ್ಪಂದನ ಸಭೆಗೆ ಖುದ್ದಾಗಿ ನಾನೇ ಬರ್ತೀನಿ, ನಾನೇ ಅದನ್ನು ಚೇರ್ ಮಾಡ್ತೀನಿ. ಮತ್ತು ನನಗೆ ಅದಕ್ಕೆ ಸ್ವಲ್ಪ ಅಗತ್ಯವಾಗಿ ಬೇಕಾಗಿರುವಂಥ ಬಿಕ್ಕಿದ ಸ್ಟಾಕ್ಸ್ನ ಕರ್ಕೊಂಡು ಬಂದು ಇವಾಗೇನು ನೋಡ್ತಿದ್ದೀರಾ ನೀವು ರಾಮದುರ್ಗ ಆಫೀಸು, ಅದನ್ನು ಒಂದು ಸ್ವಲ್ಪ ರಿವೈಸ್ಡ್ ಇದರಲ್ಲಿ ನೋಡೋಣ ಈ 2025ರಲ್ಲಿ ಅನ್ನೋ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಮೇಡಮ್, ಈ ಕಚೇರಿಯಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ, ಅದಕ್ಕೆ ಹೆಂಗೆ ನಿಭಾಯಿಸ್ತೀರಿ? ಅದು ಸಿಬ್ಬಂದಿ ಕೊರತೆನ ಆ್ಯಕ್ಚುಲಿ ನಮ್ಮ ಕೈಯಲ್ಲಿಲ್ಲ. ಆದರೆ ನಾನು ಇಷ್ಟು ತುಂಬ ಅಗತ್ಯವಾಗಿರೋವಂಥದ್ದಾಗಿರೋದ್ರಿಂದ ನಾನು ನಾಳೆನೇ ನಮ್ಮ ಆಯುಕ್ತರಿಗೆ ಇದ್ರ ಬಗ್ಗೆ ಬರೆದು 1-2 ಜನ ಸ್ಟಾಫ್ನ ನನಗೆ ಕೊಡಿ ಅಂತ ಕೇಳಿಕೊಂಡು ನಾನು ಎಷ್ಟು ಸುಧಾರಣೆ ಮಾಡ್ಬೋದು ಮ್ಯಾಕ್ಸಿಮಮ್ ಅಷ್ಟು ಮಾಡಿಕೊಡ್ತೀನಿ ಅಂತ ನಾನು ಬರೆದು ಒಂಥರ ಇನ್ಮೇಲೆ ಈಗ ನಾವು ಇರೋರನ್ನೆಲ್ಲ ಒಂದು ನೀಟಾಗಿ ಒಂದು ಇದಾಗಿ ತಗೊಳ್ಳೋಣ. ಬೇಕಾದರೆ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೊಳ್ಳೋಣ. ಈಗ ನೀವು ಈಗ ಎಷ್ಟೊಂದಿದೆ, ಈಗ ನಮ್ಮ ಪ್ರಾಬ್ಲಮ್ ನಾನು 1-2 ಇದ್ದಿದ್ರೆ ನಾವು ಆಫೀಸಲ್ಲೇ ನೋಡ್ಬೋದು ಅಂತಿತ್ತು. ಈಗ ಒಂದು NGOಗಳು ಅಥವಾ ಸಮಾಜ ಸೇವಕರು, ಈಗ ಹೋರಾಟಗಾರರು ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ನೀವೆಲ್ಲ ಸೇರಿಕೊಂಡು ಒಂದು 4-5 ಜನದನ್ನು ಒಂದು ಕಮಿಟಿ ಅಂತ, ಅದು ನಿಮ್ಮ ಆಫೀಸ್ ಲೆವೆಲ್ಗೆ ಅಷ್ಟೇ, ಏನು ಬಾಗಿಲವರೇ ಮಾಡ್ಕೊಳ್ಳಿ. ಈಗ ನೀವು ಪ್ರಕಾಶ್ ಗೋಡ್ಕೆ ಅವರು ಹೋರಾಟಗಾರರು, ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷರು ತಮ್ಮಲ್ಲಿ ಬಂದಾಗ ಯಾವ ಥರನಾಗಿ ತಾವು ರೆಸ್ಪಾನ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಹೊರಗಡೆ ಅಲ್ಲ. ಈಗ ನಾವು ಏನೇನಾಯಿತು ಅಂತ ಹೇಳಿದ್ವಿ, ನಾನು ಮಿಕ್ಕಿದವ್ರಿಗೆ ನೀವು ಎಷ್ಟು ಚೇರ್ಸ್ ಇದೆ ಅಷ್ಟು ಕೂತ್ಕೊಳ್ಳಿ, ಮಿಕ್ಕಿದವ್ರು ಹೊರಗಡೆ ಇರಿ ಅನ್ನೋ ಉದ್ದೇಶದಲ್ಲಿ ಹೇಳಿದೆ. ನನಗೆ ಗೊತ್ತಿಲ್ಲ ಬಂದಿದ್ದವ್ರು ಎಲ್ಲರೂ 15-20 ಜನನು ಮೀಡಿಯಾದವರು ಅಂತ ನನಗೇನು ಐಡಿಯಾ ಇಲ್ಲ. ನೀವಾದರೂ ಹೇಳ್ಬೋದಾಗಿತ್ತು. ಆದರೆ ಅವ್ರನ್ನ ನಾವು ನೀವು ಹೊರಗಡೆ ಇರಿ ಅಂತ ಹೇಳಿದ್ದಕ್ಕೆ ಇವ್ರು ಎದ್ದು ಹೋದರು, ಅದಕ್ಕೆ ನಾನು ಕಾರಣ ಅಲ್ಲ. ದಯವಿಟ್ಟು ನಾನು ಯಾರನ್ನೂ ತಪ್ಪಾಗಿ ನಡೆಸ್ಕೊಂಡು ಇಲ್ಲ, ಅದು ಅವರೇ ತಿಳ್ಕೊಂಡಿರೋ ಅಂಥದ್ದು. ನಮ್ಮಲ್ಲಿ ಯಾವತ್ತೂ ಆ ಥರ ನಡವಳಿಕೆ ನಾವು ತೋರಿಸೋದಿಲ್ಲ. ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ ಚಿಕ್ಕವರು ಆಗಲಿ ದೊಡ್ಡವರಾಗಲಿ ಅದೆಲ್ಲ ಪ್ರಶ್ನೆನೇ ಬರಲ್ಲ. ನಮ್ಮ ಹತ್ರ ಬಂದವ್ರನ್ನ ನಾವು ಗೌರವಿಸಿ ಮಾತನಾಡೋದು ನಾವು ಕಲ್ತ್ಕೊಳ್ಳಿ.